ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ.ಚುಮ್ಮಿ. ನಾನಿವತ್ತು ಮಾಡ್ತಾಯಿದ್ದೀನಿ ಚಿಕನ್ ಗ್ರೇವಿ ಕಮ್ ಸಾರು. ಸೊ ಇಟ್ಸ್ ಲೈಕ್ ಗಟ್ಟಿಯಾಗಿ ಮಾಡಿಕೊಂಡ್ರೆ ಗ್ರೇವಿ ಮತ್ತು ಲೈಟಾಗಿ ಮಾಡಿಕೊಂಡ್ರೆ ಸಾರು. ಸೊ ಇದು ಚಿಕನ್ನ ಚೆನ್ನಾಗೆ ಪ್ರೆಸ್ ಮಾಡಿ ವಾಶ್ ಮಾಡಬೇಕು. ಸೊ ನೋಡಿ, ವಾಶ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ತೊಗೊಂಡಿರೋದು 800 ಗ್ರಾಮ್ಸ್ ಚಿಕನ್. ಸೊ ನೋಡಿ, ಆಫ್ಟರ್ ವಾಶ್ ಈ ಥರ ಇರುತ್ತೆ. ಸೊ ಚೆನ್ನಾಗಿ ಪ್ರೆಸ್ ಮಾಡಿ ತೊಳಿಬೇಕು. ಸೊ ಒಗ್ಗರಣೆಗೆ ಹಸಿರು ಮೆಣಸಿನ್ಕಾಯಿ, ಆನಿಯನ್ಸ್, ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ತೊಗೊಂಡಿದ್ದೀನಿ ನೋಡಿ. ಫಸ್ಟು ನಾವು ಜಿಂಜರ್ ಆ್ಯಂಡ್ ಗಾರ್ಲಿಕ್ ಹಾಕ್ಕೋಬೇಕು. ಸೊ ಒಗ್ಗರಣೆಗೆ ಒಂದು ಪ್ಯಾನ್ ತೊಗೊಂಡು ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಜಿಂಜರ್ ಆ್ಯಂಡ್ ಗಾರ್ಲಿಕ್ ಹಾಕ್ಕೋಬೇಕು. ಆಮೇಲೆ ಗ್ರೀನ್ ಚಿಲ್ಲೀಸ್ ಹಾಕ್ಕೋಬೇಕು. ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡು ಸ್ವಲ್ಪ ಒಂದು 30 ಸೆಕೆಂಡ್ಸ್ ಒಗ್ಗರಣೆ ಕೊಡಬೇಕು. ಸೊ ನೋಡಿ 30 ಸೆಕೆಂಡ್ಸ್ ಒಗ್ಗರಣೆ ಕೊಟ್ಟು ಆಮೇಲೆ ಆನಿಯನ್ಸ್ ಹಾಕೋಬೇಕು. ಚಾಪ್ಡ್ ಆನಿಯನ್ಸ್ ಸೊ ಆಮೇಲೆ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಆನಿಯನ್ಸ್ ಹಾಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ 5 ಮಿನಿಟ್ಸ್ ಬೇಕಾಗುತ್ತೆ. ಆನಿಯನ್ ಡೀಪ್ ಫ್ರೈ ಆಗೋಕ್ಕೆ. ಡೀಪ್ ಫ್ರೈ ಮಾಡಬಾರ್ದು, ಲೈಟ್ ಬ್ರೌನ್ ಆದ್ರೂ ಪರವಾಗಿಲ್ಲ, ಡೀಪ್ ಫ್ರೈ ಬೇಡ. ಸೊ ನೋಡಿ ಲೈಟ್ ಬ್ರೌನ್ ಆಗಲಿ. ಆಮೇಲೆ ಈ ಥರ ಒಂದು ಸಾಟೆ ಕೊಡಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಮಿಕ್ಸ್ ಕುಕ್ ಮಾಡಿ. ಕೊಡಬೇಕು. ಓಕೆನಾ? ಸೊ ಮೀಡಿಯಂ ಫ್ಲೇಮಿಗೆ ಇಟ್ಕೊಳ್ಳಿ. ಟೈಮ್ ಒಳ್ಳೆ ಮಿಕ್ಸ್ ಕೊಡ್ತಾ ಚೆನ್ನಾಗಿ ಉರಿಬೇಕು ಅದನ್ನು. ಸೊ ಓವರ್ ಕುಕ್ ಇನ್ನು ಕುಕ್ ಮಾಡಬಾರ್ದು. ಆಗ್ತಾ ಇದೆ ಇದು. ಸೊ ಲೈಟ್ ಕುಕ್ ಕೊಡಬೇಕು. ಒನ್ಸ್ ಫಾರ್ ಆಲ್ ಕುಕ್ ಆಮೇಲೆ ಇಟ್ಸ್ ಟೈಮ್ ಟು ಪುಟ್ ಟೊಮ್ಯಾಟೊ. ಈರುಳ್ಳಿ ಟೊಮ್ಯಾಟೊ ಮೀಡಿಯಂ ಕುಕ್ ಆದ್ಮೇಲೆ ಜೊತೆಗೆ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಒಗ್ಗರಣೆ ಎಲ್ಲ. ಸೊ ಸೆಕೆಂಡ್ ಪಾರ್ಟ್ ಕಂಟಿನ್ಯೂ ಆಗುತ್ತೆ ನೋಡಿ. ಓಕೆ.